ನೋಡಿ ಈ ಎಲ್ಬೋ ಹೀಗ್ ಮಾಡ್ತಾರೆ. ಬರ್ಪ್ ಮಕ್ಕಳು ಸರಿಯಾಗಿ ಮಾಡ್ತಿಲ್ಲ ಅಂತ ಅನ್ನುವಂತ ಅಮ್ಮಂದಿರು ನಿದ್ದೆ ಮಾಡ್ತಾರೆ. ನಿದ್ದೆ ಅಂತಂದ್ರೆ ಸುಮ್ನೆ ಹಂಗೆ ಮಲ್ಕೊಂಡಿರ್ತಾರೆ. ಅಂಚಲ್ಲ ಟಮ್ಮಿ ಟೈಮ್ ಮಾರೋ, ಅಂಚಲ್ಲ ಟಮ್ಮಿ ಟೈಮ್ ಮಾರೋ. ಎಂಜಾಯ್ ಲೈಕ್ ಎನಿಥಿಂಗ್ ಅಂತಾನೆ ಹೇಳ್ಬೋದು. ಯು ಜಸ್ಟ್ ಹ್ಯಾವ್ ಟು ಗಿವ್ ದ ಹ್ಯಾಂಡ್ ಸಪೋರ್ಟ್. ಈ ರೀತಿ ಹೀಗಿಡಬೇಡಿ. ಮಗುಗೆ ಅಡ್ಜಸ್ಟ್ ಆಗಿದೆ, ಮಗು ಕತ್ತೆತ್ತೋದಕ್ಕೆ ಶುರು ಮಾಡ್ತಾರೆ. ಫಸ್ಟ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚಾನೆಲ್. ಇವತ್ತಿನ ವ್ಲಾಗಲ್ಲಿ ನಾನು ಟಮ್ಮಿ ಟೈಮ್ ಹೇಗೆಲ್ಲ ಹಾಕಬೇಕು, ಟಮ್ಮಿ ಟೈಮ್ ಯಾಕೆ ಹಾಕಬೇಕು, ಅದರ ಇಂಪಾರ್ಟೆನ್ಸ್ ಏನು, ಏನೇ ಪ್ರಿಕಾಷನ್ಸ್ನ ಫಾಲೋ ಮಾಡಬೇಕು, ಆ್ಯಂಡ್ ಆಲ್ಸೋ ಟಮ್ಮಿ ಟೈಮ್ನ ಯಾವಾಗ ಶುರು ಮಾಡಬೇಕು ಎಲ್ಲ ಡೀಟೇಲ್ಸ್ನ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಲಿಟಲ್ ಏನು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಲ್ಲ ಚಿನಿಮಾ, ಇದೆ ಬಂದ್ಬಿಟ್ಟಿದೆ. ಯಾ, ಸೊ ಲಿಟ್ರಲ್ ಹೇಗೆ 3 months ಆಗಿದೆ. ಇಷ್ಟು ದಿನ ನನಗೆ ಅನ್ಕೊಳ್ತಿದ್ದೆ ಮಾಡಬೇಕು ಅಂತ. ಬಟ್ ಐ ಥಿಂಕ್ ಇವಾಗ ಟೈಮ್ ಕೂಡ ಬಂದಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ತೋರಿಸ್ತೀನಿ ಕಂಪ್ಲೀಟ್ ಒಂದು ಪೋಸ್ಟರ್ಸ್ ಯಾವ್ದು ಟಮ್ಮಿ ಟೈಮ್ ಅಂತ ಎಲ್ಲಾನು ತೋರಿಸ್ತೀನಿ. ಯಾವುದು ಮಿಸ್ ಮಾಡ್ಕೊಳ್ಬಾರ್ದು ಅಂತ ಐ ಹ್ಯಾವ್ ನೋಟೆಡ್ ಆಲ್ಸೋ. ಸೊ ಮೊದಲಿಗೆ ನಾನು ಅದನ್ನ ಶುರು ಮಾಡ್ಬಿಡ್ತೀನಿ. ಪಾಪ ಇಲ್ಲಿ ಆಟ ಆಡ್ತಾರೆ ಮಗ್ನೆ ನೀನು. ಓಕೆನಾ? ಓಕೆ ಓಕೆ ಎಸ್. ಸೊ ಮೊದಲನೇದಾಗಿ ಟಮ್ಮಿ ಟೈಮ್ ಅಂತಂದ್ರೆ ಏನು? ಟಮ್ಮಿ ಟೈಮ್ ಅಂತಂದ್ರೆ ಎತ್ಕೊಬೇಕಾ? 1 second ಎತ್ಕೋಬೇಕಾ? ಆಯ್ತು ಬನ್ನಿ ಎತ್ಕೊಂತೀನಿ, ಎತ್ಕೊಂಡೆ ಮಾತಾಡ್ತೀನಿ. ಬಾಡ ಟಮ್ಮಿ ಟೈಮ್ ಅಂತಂದ್ರೆ ಏನು? ಟಮ್ಮಿ ಟೈಮ್ ಅಂತಂದ್ರೆ ಮಗುನ ಹೊಟ್ಟೆ ಮೇಲೆ ಹೀಗೆ ಮಲಗಿಸೋದು. ಇದನ್ನ ಟಮ್ಮಿ ಟೈಮ್ ಅಂತ ಹೇಳ್ತಾರೆ. ಓಕೆನಾ? ಸೊ ಯಾವಾಗಿಂದ ಟಮ್ಮಿ ಟೈಮ್ನ ಶುರು ಮಾಡಬೇಕು? ಸೊ ಟಮ್ಮಿ ಟೈಮ್ನ ನಾವು ಮಗುಗೆ ಹೊಕ್ಕಳು ಬಳ್ಳಿ ಬೀಳತ್ತಲ್ಲ, ಒಂದು 3-4 ಡೇಸ್ಗೆಲ್ಲ ಮಕ್ಳಿಗೆ ಬಿದ್ಬಿಡತ್ತೆ. ಸೊ ಅವಾಗ್ಲಿಂದಾನೇ ನಾವು ಟಮ್ಮಿ ಟೈಮ್ನ ಶುರು ಮಾಡ್ಬೋದು. ಅಂದ್ರೆ ಇನ್ನು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಹಾಸ್ಪಿಟಲ್ ಇಂದ ಬಂದಿದ ತಕ್ಷಣ ಐದರ್ C-section ಅಥವಾ ನಾರ್ಮಲ್ ಡೆಲಿವರಿ 3 to 4 ಡೇಸ್ಗೆಲ್ಲ ಮನೆಗೆ ಬಂದ್ಬಿಡ್ತೀವಿ. 5 days ಒಳಗಡೆ ಮನೆಗೆ ಬಂದ್ಬಿಡ್ತೀವಿ ಅಲ್ವಾ. ಇಫ್ ಬೇಬಿ ಇಸ್ ಫೈನ್, ಬೇಬಿ ಆರಾಮಾಗಿದ್ರೆ ಮನೆಗೆ ಕಳಿಸ್ಬಿಡ್ತಾರೆ ಡಾಕ್ಟರ್ಸು. ಸೊ ಅವಾಗ್ಲಿಂದಾನೇ ನೀವು ಟಮ್ಮಿ ಟೈಮ್ನ ಶುರು ಮಾಡ್ಬೋದು. ಅದು ತುಂಬಾ ಇಂಪಾರ್ಟೆಂಟ್ ಆಗಿ ನಾವು ಗಮನ ಇಟ್ಕೊಳ್ಬೇಕಾಗತ್ತೆ. ಅಂಡ್ ಕೆಲವು ಪ್ರಿಕಾಷನ್ಸ್ ಸಹ ಇದೆ, ಅದನ್ನು ಹೇಳ್ತಾ ಹೋಗ್ತೀನಿ. ಅಂಡ್ ನೆಕ್ಸ್ಟ್ ಏನು ಅಂತಂದ್ರೆ ಈ ಟಮ್ಮಿ ಟೈಮ್ ಇಂದ ಬೆನಿಫಿಟ್ಸ್ ಏನು ಅಂತಂದ್ರೆ ಕೆಲವು ಮಕ್ಳುಗಳಿಗೆ ತುಂಬಾ ಕಾಲಿಕ್ ಇರುತ್ತೆ, ನೈಟ್ ಎಲ್ಲ ಅಳ್ತಿರ್ತಾರೆ, ಸಂಜೆ ಆದ್ರೆ ಅಳೋದಕ್ಕೆಲ್ಲ ಶುರು ಮಾಡ್ತಾರಲ್ಲ. ಸೊ ಕಾಲಿಕ್ ಸಹ ರಿಲೀಫ್ ಆಗುತ್ತೆ, ಮಕ್ಳುಗಳಿಗೆ ತುಂಬಾ ಚೆನ್ನಾಗಿ ಸ್ಟ್ರೆಂತ್ ಬರುತ್ತೆ. ಅದರ ಬೆನಿಫಿಟ್ಸ್ ಡೀಟೇಲ್ ಆಗಿ ಹೇಳ್ತೀನಿ. ಬೇಸಿಕ್ ಆಗಿ ಕಾಲಿಕ್ ಮಕ್ಳುಗಳಿಗೆ ಕಡಿಮೆ ಆಗ್ಬೇಕು ಅಂತಂದ್ರೆ ಪ್ಲೀಸ್ ಟಮ್ಮಿ ಟೈಮ್ ಮಾಡಿ. ಟಮ್ಮಿ ಟೈಮ್ ಬಗ್ಗೆ ತುಂಬಾ ಒಂದು ನೆಗೆಟಿವ್ ಒಂದು ಏನು ಮಿತ್ ಇದೆ. ಏನು ಅಂತಂದ್ರೆ ಟಮ್ಮಿ ಟೈಮ್ ಮಗುಗೆ ಹೊಟ್ಟೆ ಕೆಳಗಡೆ ಹಾಕಿದ್ರೆ, ಹೊಟ್ಟೆನ ಅಂದ್ರೆ ಹೊಟ್ಟೆ ಮೇಲೆ ಮಗುನ ಮಲಗಿಸಿದ್ರೆ ಮಗುಗೆ ಉಸಿರು ಕಟ್ಟುತ್ತೆ, ಎಷ್ಟೊಂದು ಮಕ್ಳುಗಳು ಹೆಚ್ಚು ಕಡಿಮೆ ಆಗ್ಬಿಡ್ತಾರೆ, ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಟಮ್ಮಿ ಟೈಮ್ ಮನೇಲಿ ಮಾಡೋದಕ್ಕೆ ಬಿಡಲ್ಲ. ಎಷ್ಟೊಂದು ಮಕ್ಳುಗಳಿಗೆ ಟಮ್ಮಿ ಟೈಮೇ ಮಾಡಿರೋದಿಲ್ಲ. ಇಟ್ಸ್ ರಿಯಲಿ ಬ್ಯಾಡ್ ಪ್ರಾಕ್ಟೀಸ್. ನೀವೇನಾದ್ರೂ ಟಮ್ಮಿ ಟೈಮ್ನ ಮಗುಗೆ ಕೊಟ್ಟಿಲ್ಲ ಅಂತಂದ್ರೆ ನೀವು ಮಗುವಿನ ಡೆವಲಪ್ಮೆಂಟ್ನ ಕಡಿಮೆ ಮಾಡ್ತಿದ್ದೀರಾ, ಮಗುವಿನ ಡೆವಲಪ್ಮೆಂಟ್ಗೆ ನೀವು ಸಪೋರ್ಟ್ ಮಾಡ್ತಿಲ್ಲ ಅಂತಾನೆ ಅರ್ಥ ಆಗತ್ತೆ. ಓಕೆನಾ? ಪಾಪ ಇವಾಗ ಮಲ್ಕೊಳ್ಳೋ ಪ್ಲೀಸ್ ಕನೋ, ಓಕೆನಾ? ಪ್ಲೀಸ್ ಕನೋ, ಇಲ್ಲಿ ಕಾಡ್ಸಿರಿ. ಕಾಣಿಸ್ತಿದಲ್ಲ? ಯು ಕ್ಯಾನ್ ವಾಚ್. ಸೊ ರಿಲೀಫ್, ಅಬ್ನಾಮಿನಲ್ ಗ್ಯಾಸ್ನ ರಿಲೀಫ್ ಮಾಡುತ್ತೆ. ಅಂಡ್ ಆಲ್ಸೋ ಇದನ್ನ ನಾವು ಒಂದು ಫನ್ ರೀತಿ ಮಾಡಬೇಕು. ನಾನು ಯಾವ ರೀತಿ ಮಾಡಬೇಕು ಅಂತಲೂ ಹೇಳ್ಕೊಡ್ತೀನಿ. ಇಟ್ ಶುಡ್ ಬಿ ಅ ಫನ್. ಮಗು ಇನಿಷಿಯಲಿ ಹಾಕಿದಾಗ ತುಂಬಾ ಅಳತ್ತೆ. ನಂಗೆ ತುಂಬಾ ಜನ ಮೆಸೇಜ್ ಮಾಡ್ತೀರಾ, ಲಿಟಲಿ ಆರಾಮಾಗಿ ಟಮ್ಮಿ ಟೈಮಲ್ಲಿ ಇದ್ದಾರೆ, ನನ್ನ ಮಗು ತುಂಬಾ ಅಳತ್ತೆ ಅಂತ. ಇನಿಷಿಯಲಿ ಮಕ್ಕಳು ಅಳೋದು ಕಾಮನ್. ಅದನ್ನ ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬಿಟ್ಟು ಅದನ್ನ ಫನ್ ರೀತಿಯಲ್ಲಿ ಮಾಡ್ಬೇಕಾಗುತ್ತೆ. ಅಂಡ್ ಆಲ್ಸೋ ಇನಿಷಿಯಲಿ ಸ್ಟಾರ್ಟ್ ವಿತ್ ಫ್ಯೂ ಮಿನಿಟ್ಸ್. ಎಷ್ಟು ನಿಮಿಷ ಮಾಡಬೇಕು ಅಂತಾನು ನಾನೆಲ್ಲ ಹೇಳ್ತೀನಿ. ಇನಿಷಿಯಲಿ ಸ್ಟಾರ್ಟ್ ವಿತ್ ವೆರಿ ಫ್ಯೂ ಮಿನಿಟ್ಸ್, ಲೈಕ್ 1 minute ಬೇಡ, 30 seconds ಇಂದ ಶುರು ಮಾಡಿ. ಅದಾದ್ಮೇಲೆ ಟಮ್ಮಿ ಟೈಮ್ ಅಲ್ಲೂ ಸ್ಟೇಜಸ್ ಇದೆ. ಯಾವ್ದ್ರಿಂದ ಶುರು ಮಾಡ್ಬೇಕು? ಸ್ಟಾರ್ಟಿಂಗಿನೇ ಬೆಡ್ ಮೇಲೆ ಹಾಕ್ಬಿಡ್ಬೇಕಾ? ಸ್ಟಾರ್ಟಿಂಗಿನೇ ನೆಲದ ಮೇಲೆ ಹಾಕ್ಬಿಡ್ಬೇಕಾ? ನೋ, ಇಟ್ ಹ್ಯಾಸ್ ಸ್ಟೇಜಸ್. ಅದನ್ನು ಹೇಳ್ತೀನಿ. ಅಮೆರಿಕನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಅವ್ರು ಏನು ಹೇಳ್ತಾರೆ ಅಂತಂದ್ರೆ, ಅವರು ಯಾವ್ದನ್ನ ರೆಕಮೆಂಡ್ ಮಾಡ್ತಾರೆ ಅಂತಂದ್ರೆ 2 to 3 ಟಮ್ಮಿ ಟೈಮ್ ಸೆಷನ್ ಅ ಡೇ ಅಂತ ಹೇಳ್ತಾರೆ. ಅಂತಂದ್ರೆ ಹುಟ್ಟದಾಗ್ಲಿಂದಾನೇ ಮಗುಗೆ 3 days 4 days ಆಗಿದ ತಕ್ಷಣ 2 ರಿಂದ 3, ಐದರ್ 1 ನಿಮಿಷ ಅಥವಾ 30 ಸೆಕೆಂಡ್ ಆದ್ರೂ ಮಗುಗೆ ಟಮ್ಮಿ ಟೈಮ್ ಮಾಡ್ಲೇಬೇಕಾಗುತ್ತೆ. ಇದರಿಂದ ತುಂಬಾ ಡೆವಲಪ್ಮೆಂಟಲ್ ಒಂದು ಇದಿರುತ್ತೆ. ನೀವು ನೋಡ್ಬೋದು, ಲಿಟಲ್ ಈಸ್ ಆಲ್ರೆಡಿ ಟರ್ನಿಂಗ್, ಒನ್ ಸೈಡ್ ಟರ್ನಿಂಗ್ ಆಗಿ ರೋಲ್ ಓವರ್ ಆಗೋದಕ್ಕೆ ಶಿ ಇಸ್ ಟ್ರೈಂಗ್. ಹೀಗೆ ಹಿಂಗ ಆಗ್ತಾ ಶಿ ಜಸ್ಟ್ ಟರ್ನ್ ಬ್ಯಾಕ್, ಅಂದ್ರೆ ಆನ್ ಟಮ್ಮಿಗೆ ಬಂದ್ಬಿಡ್ತಾರೆ. ಒಂಥರ ಖುಷಿ ಅಲ್ಲ ಮಕ್ಳು ಸ್ಟೇಜಸ್ ನೋಡೋದಕ್ಕೆ. ವೆಲ್ಕಮ್ ಬ್ಯಾಕ್. ನಂಗೆ ಏನ್ ಗೊತ್ತಾ, ಲಿಟರಲಿ ಮಾಡೋ ಡೆವಲಪ್ಮೆಂಟು, ಮೈಲ್ ಸ್ಟೋನ್ಸು, ಅದಿತಿ ಮಾಡೋ ಮೈಲ್ ಸ್ಟೋನ್ಸ್ ನಿಮ್ಮ ಎಲ್ಲರ ಜೊತೆ ಶೇರ್ ಮಾಡ್ಕೊಂಡು ನನ್ಗೇನೋ ಒಂಥರ ಖುಷಿ ನೀಡುತ್ತೆ. ಅದಕ್ಕೋಸ್ಕರ ಶೇರ್ ಮಾಡ್ಕೊಂಡೆ ಅಷ್ಟೇನೆ. ಇನಿಷಿಯಲಿ ನೀವು ವೆರಿ ಮಿನಿಮಲ್ ಡ್ಯೂರೇಷನ್ ಅಲ್ಲಿ ಮಾಡ್ತಾ ಆಮೇಲೆ 5 minutes ಬರ್ಬೇಕಾಗುತ್ತೆ. ಯಾವಾಗ 5 minutes ಬರ್ಬೇಕಾಗುತ್ತೆ ಅಂತಾನೆ ಹೇಳ್ತೀನಿ.
ಆಮೇಲೆ ಹೋಗ್ತಾ ಹೋಗ್ತಾ ಮಗುಗೆ 1 ತಿಂಗಳು 1.5 ತಿಂಗಳು ಅಷ್ಟರಲ್ಲಿ ಮಗುಗೆ ಪ್ರತಿದಿನ ನೀವು 15 ನಿಮಿಷ ಟೈಮ್ನ ಕೊಡ್ಬೇಕು. ಒಂದೇ ಮಗುನ ಟಮಿ ಟೈಮ್ ಹಾಕಿದ ತಕ್ಷಣ 15 ನಿಮಿಷನೂ ಮಗು ಟಮಿ ಟೈಮಲ್ಲೇ ಇರ್ಬೇಕಾ? ನೋ. ಬೆಳಗ್ಗೆ 3 ನಿಮಿಷ, ಮಧ್ಯಾಹ್ನ 3 ನಿಮಿಷ ಆ ರೀತಿ ಮಾಡ್ಬೇಕಾಗುತ್ತೆ. ಯಾವಾಗ ಹಾಕ್ಬೇಕು, ಫೀಡ್ ಆಗಿದ ತಕ್ಷಣ ಹಾಕ್ಬಾರ್ದು, ಅದನ್ನು ನಾನು ನಿಮ್ ಜೊತೆ ಹೇಳ್ತೀನಿ. ಅಂಡ್ ಆಲ್ಸೋ ಈ ಟಮ್ಮಿ ಟೈಮ್ ಬಗ್ಗೆನೆ ಸಾಕಷ್ಟು ರಿಸರ್ಚ್ ಸಹ ನಡೆದಿದೆ. ಏನಂತ ಹೇಳ್ತಾರೆ ಅಂತಂದ್ರೆ 60 to 90% ಆಫ್ ದ ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ ನ ರೀಚ್ ಮಾಡೋದಕ್ಕೆ ಈ 60 to 90% ಅಷ್ಟು ಹೆಲ್ಪ್ ಮಾಡುತ್ತಂತೆ ಈ ಟಮ್ಮಿ ಟೈಮ್. ದಯವಿಟ್ಟು ಟಮ್ಮಿ ಟೈಮ್ ನ ನೀವು ಹಾಕ್ತಿಲ್ಲ ಅಂತಂದ್ರೆ ಪ್ಲೀಸ್ ಸ್ಟಾರ್ಟ್ ಮಾಡಿ. ಅಂಡ್ ಆಲ್ಸೋ ಮೋಟರ್ ಡಿಲೇ ಅಂತ ಹೇಳ್ತೀವಿ. ಮಕ್ಕಳು ಕತ್ ನಿಲ್ಲೋದು ಲೇಟ್ ಆಗುತ್ತೆ, ನಡೆಯೋದು ಲೇಟ್ ಆಗುತ್ತೆ, ಕ್ರಾಲಿಂಗ್ ಲೇಟ್ ಆಗುತ್ತೆ, ಕುತ್ಕೊಳ್ಳೋದು ಲೇಟ್ ಆಗುತ್ತೆ. ಮೋಟರ್ ಕಂಪ್ಲೀಟ್ ಗ್ರಾಸ್ ಮೋಟರ್ ಮೈಲ್ ಸ್ಟೋನ್ ಏನಿರುತ್ತೆ ಈ ಟಮ್ಮಿ ಟೈಮ್ ತುಂಬಾ ಸಹಾಯ ಮಾಡುತ್ತೆ. ಅರ್ಥ ಆಯ್ತಾ ಎಷ್ಟು ಇಂಪಾರ್ಟೆನ್ಸ್ ಇದೆ ಈ ಟಮ್ಮಿ ಟೈಮ್ ಅಲ್ಲಿ ಅಂತ? ಸೊ ಟಮ್ಮಿ ಟೈಮ್ ಹೇಗೆಲ್ಲ ಮಾಡ್ಬೇಕು ಅಂತ ನಾನು ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ವೆನ್ ಟು ಸ್ಟಾರ್ಟ್ ಅನ್ನೋದನ್ನ ಶುರು ಮಾಡ್ಬಿಡ್ತೀನಿ. ನಾನು ಅವಾಗಲೇ ಹೇಳಿದೆ ಅಂಬಲಿಕಲ್ ಕಾರ್ಡ್ ಅಂತಂದ್ರೆ ಈ ಒಕ್ಕಳು ಬಳ್ಳಿ, ಕರಳು ಬಳ್ಳಿ ಅಂತ ಹೇಳ್ತೀವಿಲ್ಲ, ಸೊ ಅದು ಬಿದ್ದಿದ ತಕ್ಷಣನೇ ಅವತ್ತಿಂದಾನೇ ನೀವು ಶುರು ಮಾಡ್ಬೋದು. ಸೊ ದಿಸ್ ಇಸ್ ಅ ವೆರಿ ಬೇಸಿಕ್ ಒನ್. ಸೊ ಮಗುಗೆ ನೀವು ಶುರು ಮಾಡ್ಬೋದು. ಇವಾಗ ಯಾವ್ಯಾವ ರೀತಿ ಮಾಡ್ಬೋದು ಅಂತ ಮೊದಲನೇದಾಗಿ ಹೇಳ್ತೀನಿ. ಸೊ ದ ಫಸ್ಟ್, ನೀವು ಹಾಸ್ಪಿಟಲ್ ಅಲ್ಲೇನೆ ಟಮ್ಮಿ ಟೈಮ್ ಯಾವ್ದಪ್ಪ ಅಂತಂದ್ರೆ, ಬನ್ನಿ ಪಾಪ ಬಾಡು ನಾವು ಟಮ್ಮಿ ಟೈಮ್ಗೆ ಮಾಡಲ್ಲ. ಸೊ ಹಾಸ್ಪಿಟಲ್ ಅಲ್ಲೇ ನೀವು ಯಾವ ರೀತಿ ಅಂತಂದ್ರೆ, ನೀವು ಮಲ್ಕೊಂಡಿರ್ತೀರ ಅಲ್ವಾ, ಸೊ ಅವಾಗ ನಿಮ್ಮ ಮಗುನ ನೀವು ಎದೆ ಮೇಲೆ ಹಾಕೊಳ್ಳೋದು, ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್, ಕ್ಯಾಂಗ್ರೂ ಮದರ್ ಕೇರ್ ಅಂತ ಹೇಳ್ತೀವಲ್ಲ, ಸೊ ಅದನ್ನು ನೀವು ಮಾಡ್ಬೋದು. ಅದೂ ಟಮ್ಮಿ ಟೈಮ್ಗೆ ಆಗುತ್ತೆ. ಸೊ ಮಗುನ ಎದೆ ಮೇಲೆ ಹಾಕೊಳ್ಳೋದು, ಬೇರ್ ಚೆಸ್ಟ್ ಅಲ್ಲಿ, ನಿಮಗೂ ಬಟ್ಟೆ ಇರಬಾರ್ದು, ಮಗುಗೂ ಬಟ್ಟೆ ಇರಬಾರ್ದು. ಸೊ ಅಲ್ಲಿಂದನೇ ಟಮ್ಮಿ ಟೈಮು ಶುರು ಆಗುತ್ತೆ. ಸೊ ದಟ್ ಇಸ್ ದ ಫಸ್ಟ್ ಟಮ್ಮಿ ಟೈಮ್ ನೀವು ಮಾಡ್ಬೇಕಾಗತ್ತೆ. ಅದಾದ್ಮೇಲೆ ನೀವು ಮಗುಗೆ ಯಾವ ರೀತಿ ಟಮ್ಮಿ ಟೈಮ್ ಮಾಡಬೇಕು ಅಂತ ಸೆಕೆಂಡ್ ಟಮ್ಮಿ ಟೈಮ್ ಮೆಥಡ್ ನಾನು ತೋರಿಸ್ತೀನಿ. ಇವಾಗ ಇದು ಸೆಕೆಂಡ್ ಮೆಥಡ್ ಆಗಿರುತ್ತೆ. ಈಗ ಮಗುನ ಮಲಗಿಸಿ, ಯು ಜಸ್ಟ್ ಹ್ಯಾವ್ ಟು, ಈ ಕಾರ್ಡ್ ನೋಡ್ತಾ ಇದ್ರೆ ನಾನು ಕಾರ್ಡ್ ತೋರಿಸ್ತೀನಿ, ಬನ್ನಿ ನಿಮ್ಗೆ, ಬನ್ನಿ ಹೀಗೆ ಟರ್ನ್ ಮಾಡ್ಬೇಕಾಗತ್ತೆ. ಸೊ ಟರ್ನ್ ಮಾಡಬೇಕು. ದಯವಿಟ್ಟು ಭಯ ಪಡಬೇಡಿ, ಅಯ್ಯೋ ನನ್ನ ಮಗು ಉಸಿರು ಕಟ್ಬಿಟ್ರೆ ಏನಪ್ಪ ಕತೆ ಆಗತ್ತಾ? ಲಿಟಲ್ ಎ ಇಸ್ ಕಂಫರ್ಟಬಲ್, ವೆರಿ ಮಚ್ ಕಂಫರ್ಟಬಲ್ ಲಿಟಲ್ ಎ. ಇವಾಗ ಈ ರೀತಿ ಒಂದು ಟಮ್ಮಿ ಟೈಮ್ಗೆ ಶಿ ಇಸ್ ವೆರಿ ಕಂಫರ್ಟಬಲ್, ಆರಾಮಾಗಿ ನೋಡ್ತಾರೆ. ಈ ರೀತಿ ಕಾರ್ಡ್ಸ್ ಇಟ್ಬಿಟ್ರೆ ಮ್ಯಾಕ್ಸಿಮಮ್ 20 to 30 minutes ಆರಾಮಾಗಿ ನೋಡ್ಕೊಂಡಿರ್ತಾರೆ. ಮಕ್ಕಳಿಗೆ ಆಟಿಕೆಗಳನ್ನ ತೋರಿಸ್ಬೇಕಾಗುತ್ತೆ. ಯಾವ ರೀತಿ ಆಟಿಕೆ ಅಂತಂದ್ರೆ, ಲಿಟಲ್ ಎಗೆ ನಾವು ಯೂಸ್ ಮಾಡೋದು ಈ ಆಟಿಕೆನ ಯೂಸ್ ಮಾಡ್ತೀನಿ ನಾನು. ಸುಸ್ತಾದಾಗ ಮಕ್ಕಳು ಮಲ್ಕೊಳ್ತಾರೆ. ಈಗ ಇನಿಷಿಯಲಿ ಒಂದು 5 ದಿನದ ಮಗು 6 ದಿನದ ಮಗುಗೆ ನೀವು ಟಮ್ಮಿ ಟೈಮ್ ಮಾಡಿದಾಗ ಮಗು ಈ ರೀತಿ ಹಿಂಗ ಹಾಕೊಳ್ತಾರೆ ಅಂತ ಅನ್ಕೊಳ್ಳಿ ಮೂಗು. ನೀವು ದಯವಿಟ್ಟು ಭಯ ಪಡ್ಬೇಡಿ, ಮಕ್ಕಳು ಸರ್ವೈವರ್ಸ್, ಅವ್ರಿಗೆ ಹೇಗೆ ಕತ್ತೆತ್ತಬೇಕು ಅದೆಲ್ಲ ಅವರೇ ಕಲಿತಾರೆ. ದಯವಿಟ್ಟು ನೀವು ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ಏನಪ್ಪಾ ಮಗುಗೇನಾದ್ರೂ ತೊಂದರೆ ಆಗುತ್ತೆ ಅಂತ ಭಯ ಪಡ್ಬೇಡಿ. ನಿಮ್ಮ ಸೂಪರ್ವಿಷನ್ ಇರ್ಲಿ, ಕೆಲವು ಪ್ರಿಕಾಷನ್ ಸಹ ಇದೆ, ಅದನ್ನು ನಾನು ವಿಡಿಯೋದಲ್ಲಿ ಹೇಳ್ತೀನಿ ನಿಮ್ಗೆ. ಸೊ ಈ ರೀತಿ ಆಟ ಆಡಿಸ್ಬೇಕಾಗತ್ತೆ ಕತ್ತೆತ್ತೋದಕ್ಕೆ. ಅಂಡ್ ನಾವು ಇದನ್ನು ಸಹ ಬಳಸ್ತೀವಿ. ಅವ್ರಿಗೆ ಸುಸ್ತಾದಾಗ ಮಲ್ಕೊಳ್ತಾರೆ, ಇನ್ನು ಮಿಕ್ಕಿದ ಟೈಮಲ್ಲಿ ಹೇಳ್ತಾರೆ. ಅಂಡ್ ಮಗುಗೆ ಅಡ್ಜಸ್ಟ್ ಆಗಿದೆ, ಮಗು ಕತ್ತೆತ್ತೋದಕ್ಕೆ ಶುರು ಮಾಡ್ತಾರೆ. ಫಸ್ಟ್ ಸ್ಟೆಪ್ ಏನ್ ಗೊತ್ತಾ, ಟಮ್ಮಿ ಟೈಮ್ ಅವ್ರು ಎಂಜಾಯ್ ಮಾಡ್ತಿದ್ದಾರೆ, ಟಮ್ಮಿ ಟೈಮ್ ಇಂದ ಅವ್ರಿಗೆ ಹೆಲ್ಪ್ ಆಗಿದೆ ಅಂತ ಅಂದಾಗ ಇನಿಷಿಯಲಿ ಈ ರೀತಿನೇ ಇರ್ತಾರೆ, ಮೂಗ್ ಹಿಂಗೆ ಮಾಡ್ತಾ ಇರ್ತಾರೆ. ಅದಾದ್ಮೇಲೆ ದೇ ಲರ್ನ್ ಟು ಟರ್ನ್ ದೇರ್ ಹೆಡ್ ಟು ರೈಟ್ ಸೈಡ್ ಅಂಡ್ ಲೆಫ್ಟ್ ಸೈಡ್, 2 ಸೈಡ್ಗೂ ಅವರು ಕತ್ತನ ಆ ಕಡೆ ಈ ಕಡೆ ತಿರುಗಿಸೋದಕ್ಕೆ ಕಲಿತಾರೆ. ದಟ್ ಈಸ್ ಆಲ್ಸೋ ಅ ಗುಡ್ ಸೈನ್. ಅದಾದ್ಮೇಲೆ ನೀವೇನ್ ಮಾಡ್ಬೇಕು ಅಂತಂದ್ರೆ, ಅವ್ರ ಕೈನ ಈ ರೀತಿ ಹೀಗಿಡಬೇಡಿ, ಈಗಿಟ್ರೆ ಅವ್ರು ಆರಾಮಾಗಿ ನಿದ್ದೆ ಮಾಡ್ತಾರೆ. ಸೊ ವಾಟ್ ಯು ಹ್ಯಾವ್ ಟು ಡೂ ಅಂತಂದ್ರೆ, ಮಲ್ಗಿಸುವಾಗ್ಲೇನೆ ಯು ಹ್ಯಾವ್ ಟು ಡೂ 1 ಸ್ಟೆಪ್. ಅದ್ ಯಾವ ಸ್ಟೆಪ್ ಗೊತ್ತಾ? ಹೀಗೆ, ಹಾ ಸಾರಿ 1 ಸೆಕೆಂಡ್, ಕರ್ಚಿಫ್ ತಂದ್ಬಿಡ್ತೀನಿ ಪಾಪಂಗೆ. ಅಮ್ಮ ಕರ್ಚಿಫ್ ತಂದ್ಬಿಟ್ಟು ವಾಸ್ ಮಾಡ್ಬಿಡ್ತಾರೆ, ವೈಟ್ ಮಾಡ್ಬಿಡ್ತಾರೆ. ಓಕೆ, ಸೊ ಯಾವ ರೀತಿ ಅಂತಂದ್ರೆ, ಯು ಜಸ್ಟ್ ಹ್ಯಾವ್ ಟು ಒಂದ್ಸಲ ಟಮ್ಮಿ ಟೈಮ್ ಮಾರೋ. ಹಾ, ಹೀಗೆ ಮಾಡಿ ನೀವು ಕೈನ ಈ ರೀತಿ ಇಲ್ಲಿ ಕೊಡಿ, ಹೀಗೆ. ಓಕೆ, ಸೊ ಈ ರೀತಿ ಇದ್ದಾಗ ಅವ್ರಿಗೊಂದು ಬ್ಯಾಲೆನ್ಸ್ ಸಿಗುತ್ತೆ. ಹಿಂಗೆ ಎದ್ದಾಗ ಅವ್ರಿಗೆ ಬ್ಯಾಲೆನ್ಸ್ ಸಿಗುತ್ತೆ. ನೋಡಿ, ಈ ಎಲ್ಬೋ ಹೀಗೆ ಬರ್ಬೇಕು, ಹೀಗೆ. ಓಕೆ, ಯು ಆರ್ ಗೆಟಿಂಗ್ ಮೈ ಪಾಯಿಂಟ್? ಎಸ್, ಈ ರೀತಿ ಬರಬೇಕು. ಸೊ ಮೇಕ್ ಇಟ್ ಫನ್. ನಾನು ಹಿಂದೆಯಿಂದ ಆಟ ಆಡ್ತಿದ್ದೀನಿ. ಆಕ್ಚುಲಿ ಯೂಶಲಿ ನಾವು ಅಲ್ಲಿರ್ತೀವಿ, ನಾನು ಅದಿತಿ ಅಂತೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿಸ್ತೀವಿ ಅವ್ರಿಗೆ. ಓಕೆ, ಸೊ ದಿಸ್ ಇಸ್
ದ ಫಸ್ಟ್ ಸ್ಟೆಪ್. ಫಸ್ಟು ಎದೆ ಮೇಲೆ ಹಾಕೊಳ್ಳೋದು, ಅದಾದ್ಮೇಲೆ ಈ ರೀತಿ ಮಗುನ ಹಾಕ್ಬೇಕಾಗತ್ತೆ. ನೆಕ್ಸ್ಟ್ ಇನ್ನೊಂದು ಯಾವುದು ಅಂತಂದ್ರೆ ಈ ರೀತಿ ಬ್ಲಾಂಕೆಟ್ ಮೇಲೆ ಮಗುನ ಮಲಗಿಸೋದು. ಸೊ ಬ್ಲಾಂಕೆಟ್ ಇಡಬಹುದು, ಅಥವಾ ಮಗುಗೆ ಕೆಲವರು ಬ್ರೆಸ್ಟ್ ಫೀಡಿಂಗ್ ಪಿಲೋಸ್ ನ ಯೂಸ್ ಮಾಡ್ತಾರಲ್ಲ, ಸೊ ಅದನ್ನು ಸಹ ಇಡಬಹುದು. ಈ ರೀತಿ ಇಟ್ಟಾಗ ಮಗುಗೆ ಅಷ್ಟು ಏನು ಡಿಸ್ಕಂಫರ್ಟ್ ಆಗಲ್ಲ ಅಂತ ಹೇಳ್ಬೋದು. ಸೊ ಈ ರೀತಿನೂ ಹೆಲ್ಪ್ ಆಗುತ್ತೆ. ಅಂಡ್ ಕೈನ ದಯವಿಟ್ಟು ಹಿಂಗ್ ಕೆಳಗಡೆ ಹಾಕ್ಬಿಟ್ಟು ಮಗುಗೆ ಟಮಿ ಟೈಮ್ ಮಾಡಕ್ ಹೋಗ್ಬೇಡಿ. ಯು ಜಸ್ಟ್ ಹ್ಯಾವ್ ಟು ಗಿವ್ ದ ಹ್ಯಾಂಡ್ ಸಪೋರ್ಟ್. ಈ ರೀತಿ ಹ್ಯಾಂಡ್ ಸಪೋರ್ಟ್ ಇರಬೇಕಾಗುತ್ತೆ. ಸೊ ದಿಸ್ ಇಸ್ ದ ಥರ್ಡ್ ಟೆಕ್ನಿಕ್ ಅಂತ ಕನ್ಸಿಡರ್ ಮಾಡಿ. ಫೋರ್ತ್ ಟೆಕ್ನಿಕ್ ಯಾವುದು ಅಂತಂದ್ರೆ ಈ ರೀತಿ ಒಂದು ಸ್ಮಾಲ್ ಬ್ಲಾಂಕೆಟ್ ಅಥವಾ ಟವಲ್ನ ನೀವು ರೋಲ್ ಮಾಡಿಬಿಟ್ಟು ಈ ರೀತಿ ಮಗುನ ಇದ್ರ ಮೇಲೆ ಹಾಕೋದು. ಇದೊಂಥರ ಸಪೋರ್ಟಿವ್ ಆಗಿರುತ್ತೆ. ಮಗು ಆ ಕಡೆ ಈ ಕಡೆ ಟಿಲ್ಟ್ ಆಗೋದಿಲ್ಲ. ಅಂಡ್ ಆರಾಮಾಗಿ ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತಾರೆ. ನಿದ್ದೆ ಅಂತಂದ್ರೆ ಸುಮ್ಮನೆ ಹಂಗೆ ಮಲ್ಕೊಂಡಿರ್ತಾರೆ. ಅದಾದ್ಮೇಲೆ ದೇ ಜಸ್ಟ್ ಲಿಫ್ಟ್ ದೇರ್ ಹೆಡ್. ಸಿ, ಅಂಡ್ ಮಗು ಒಂದೇ ಕಡೆ ಈ ಕಡೆನೇ ನೋಡ್ತಿದೆ ಅಂತ ಅಂದಾಗ ಪ್ಲೀಸ್ ಟ್ರೈ ಟು ಯೂಸ್ ಸಮ್ ಟಾಯ್ಸ್, ಸೌಂಡ್ ಬರೋ ಟಾಯ್ಸ್ನ ಈ ಕಡೆ ಈಗ ಶೇಕ್ ಮಾಡೋದ್ರಿಂದ ದೇ ಜಸ್ಟ್ ಟ್ರೈ ಟು ಟರ್ನ್ ದಟ್ ಸೈಡ್ ಆಲ್ಸೋ. ಈ ಒಂದು ಬ್ಲಾಂಕೆಟ್ ಮಾಡ್ಬೋದು. ಅಂಡ್ ಆಲ್ಸೋ ಈ ರೀತಿ ಒಂದು ಸಾಫ್ಟ್ ಟವಲ್ಸ್ ಅಥವಾ ಸಾಫ್ಟ್ ಒಂದು ಚಿಕ್ಕ ಬ್ಲಾಂಕೆಟ್ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಟೆಕ್ನಿಕ್ ಯಾವುದು ಅಂತಂದ್ರೆ ಈ ರೀತಿ ನೀವು ಕುತ್ಕೊಂಡು ನಿಮ್ಮ ಕಾಲನ್ನ ಈ ರೀತಿ ಇಟ್ಕೊಂಡು ಈ ರೀತಿ ಮಗುನ ಮಂಡಿ ಮೇಲೆ ಮಲಗಿಸ್ಕೊಳ್ಳಿ. ಮೇಕ್ ಶೋರ್ ಕಾಲು ಕರೆಕ್ಟ್ ಆಗಿರ್ಲಿ ಮಗುದು. ಓಕೆನಾ? ಸೊ ಈ ರೀತಿ ಇನಿಷಿಯಲಿ ಈಗ ಲಿಟರಲಿ ಕಂಪ್ಲೀಟ್ ತುಂಬಾ ಕತ್ತು ಆಲ್ಮೋಸ್ಟ್ ಚೆನ್ನಾಗಿ ಎತ್ತಿದ್ದಾರೆ. ಇನಿಷಿಯಲಿ ಸ್ಟಾರ್ಟ್ ಮಾಡಿದಾಗ ಮಗು ಈ ರೀತಿ ಕತ್ತಾಗ ಬಗ್ಸೇ ಇರ್ತಾರೆ. ಸೊ ಅವಾಗ ಈ ರೀತಿ ಕಾರ್ಡ್ಸ್ ನ ತೋರಿಸೋದು ಅಥವಾ ಆಟಿಕೆಗಳನ್ನ ತೋರಿಸೋದು, ಈ ರೀತಿ ಸೌಂಡ್ ಮಾಡೋದು, ಈ ರೀತಿ ಈ ಒಂದು ಪೊಸಿಷನ್ ಮಾಡೋದಕ್ಕಿಂತ ಮುಂಚೆ ನೀವು ಯಾವ ಪೊಸಿಷನ್ ಮಾಡಬೇಕು ಅಂತಂದ್ರೆ ಯು ಜಸ್ಟ್ ಹ್ಯಾವ್ ಟು ಅವನಾಯ್ತು ಪಾಪುಂಗೆ ನಿಮಗೆ ಫೇಸ್ ಮಾಡಿಕೊಂಡು ಮಗು ಸ್ವಲ್ಪ ಹೊತ್ತು ಮಲ್ಕೊಂಡು ಆಟ ಆಡಿಸಿ. ಅದಾದ್ಮೇಲೆ ಫಸ್ಟ್ ನಗ್ತಿದ್ದಾರೆ ಅಲ್ಲ ಇವರು, ನಗ್ತಿದ್ದಾರೆ, ದುಸ್ತಿನೇ ಆಗಿಲ್ಲ ಶುಭಂಗೆ, ದುಸ್ತಿನೇ ಆಗಿಲ್ಲ. ಎಸ್. ಸೊ ಮೊದಲನೇದಾಗಿ ನೀವು ಈ ರೀತಿ ಆಟ ಆಡಿ ಅವ್ರಿಗೆ ಅಡ್ಜಸ್ಟ್ ಆಗುತ್ತೆ. ಮಂಡಿ ಮೇಲೆ ಮಲ್ಕೊಳ್ಳೋದು, ನಿಮ್ಮ ಒಂದು ತೊಡೆ ಮೇಲೆ ಮಲ್ಕೊಳ್ಳೋದಕ್ಕೆ ಅಡ್ಜಸ್ಟ್ ಆಗ್ತಾರೆ. ದೆನ್ ನೆಕ್ಸ್ಟ್ ನೀವು ಯಾವ ರೀತಿ ಮಾಡಬೇಕು ಅಂತಂದ್ರೆ ತಿರುಗಿಸಿ. ಈ ರೀತಿ ಮಾಡೋದ್ರಿಂದ ಮಗುಗೆ ಹಾಯ್ ಅನ್ಸುತ್ತೆ. ಟಮಿ ಟೈಮ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಆಕ್ಚುಲಿ ದಿಸ್ ಇಸ್ ಸರ್ ಫೇವ್ರೆಟ್. ಅದಿತಿನ ಮುಂದೆ ಆಟ ಆಡೋದಕ್ಕೆ ಬಿಟ್ಬಿಡ್ತೀನಿ. ಶಿಲ್ ಬಿ ವಾಚಿಂಗ್ ಅದಿತಿ ಅಂಡ್ ನೋಡ್ಕೊಂಡು ಆಗ್ತಾ ಇರ್ತಾರೆ. ಒಂಥರ ಇಷ್ಟ ಆಗುತ್ತೆ ನನಗೂ ಇದು. ಸೊ ಇದು ಒಂದು. ನೆಕ್ಸ್ಟ್ ಟೆಕ್ನಿಕ್ ಯಾವ್ದಪ್ಪ ಅಂತ ಅಂದ್ರೆ ಈ ರೀತಿ ಮಲಗಿಸ್ಕೊಂಡಿರ್ತೀರ ಅಲ್ವಾ. ಸೊ ಯು ಜಸ್ಟ್ ಹ್ಯಾವ್ ಟು ಪುಟ್ ದೆಮ್ ಆನ್ ದೇರ್ ಟಮಿ. ಕ್ಲೀನ್ ಆಗಿ ತಿರುಗಿಸಿ. ಹಾ. ಸೊ ನಿಮ್ಮ ತೊಡೆ ಏನಿದೆ ಅಲ್ಲಿ ಅವರ ಕತ್ತಿರ್ಬೇಕಾಗತ್ತೆ. ಓಕೆನಾ? ಸೊ ಮೇಕ್ ಶ್ಯೂರ್ ಇದೆಲ್ಲ ಮಾಡುವಾಗ ನೀವು ಮಲ್ಟಿ ಟಾಸ್ಕಿಂಗ್ ಮಾಡಕ್ ಹೋಗ್ಬೇಡಿ. ಸ್ವಲ್ಪ ಗಮನನ ಈ ಪುಟ್ಟು ಮಗು ಮೇಲೆ ಕೊಡ್ಬೇಕಾಗುತ್ತೆ. ನಾನು ಯೂಶಲಿ ಈ ತರ ಟಮಿ ಟೈಮ್ ಮಾಡ್ಬೇಕಾದ್ರೆ ನಾನು ಇಲ್ಲಿ ಕುತ್ಕೊಳ್ಳಲ್ಲ. ಐ ಬಿ ಸಿಟ್ಟಿಂಗ್ ಕಾರ್ನರ್. ಯಾಕಂತಂದ್ರೆ ಯಾವ ಟೈಮಲ್ಲಿ ಮಕ್ಳು ಯಾವ ರೀತಿ ಅದಿತಿನೇ ಮೇ ಬಿ ಅವ್ರು ಜಂಪ್ ಮಾಡ್ತಿರ್ತಾರೆ ಬೆಡ್ ಮೇಲೆ, ಅವ್ರು ಬೀಳ್ಬೋದು ನಮ್ಮ ಮೇಲೆ, ನಾವು ಕೆಳಗಡೆ ಬೀಳ್ಬೋದು, ಮಗು ಬೀಳ್ಬೋದು. ಟಚ್ವುಡ್ ಆ ರೀತಿ ಎಲ್ಲ ಆಗ್ಬಾರ್ದು. ಸೊ ಇದೆಲ್ಲ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಐ ಜಸ್ಟ್ ಮೇಕ್ ಶ್ಯೂರ್ ಟು ಸಿಟ್ ಇನ್ ದ ಕಾರ್ನರ್. ಸೊ ಈ ರೀತಿ ಮಾಡಿ ದಿಸ್ ಇಸ್ ದ ಚೈಲ್ಡ್ಸ್ ಕಂಫರ್ಟ್ ಒಂದು ಟಮಿ ಟೈಮ್ ಅಂತ ಹೇಳ್ಬೋದು. ತುಂಬಾ ಇಷ್ಟ ಆಗುತ್ತೆ. ತೊಡೆ ಮೇಲೆ ಆರಾಮಾಗಿ ನಿದ್ದೆ ಮಾಡ್ದಂಗೂ ಇರ್ತಾರೆ. ಎಷ್ಟೊಂದ್ಸಲ ಲಿಟಲ್ ಟಮಿ ಟೈಮ್ ಮಾಡುವಾಗ ಮಲ್ಕೊಂಡೇ ಬಿಟ್ಟಿದ್ದಾರೆ. ಸೊ ಇದನ್ನು ಮಾಡ್ಬೋದು. ಓಕೆನಾ? ಸೊ ಈ ರೀತಿ ಮಗುನ ತೊಡೆ ಮೇಲೆ ಹಾಕೋಬಹುದು. ಅವ್ರು ಕತ್ತೆತ್ತೋದಕ್ಕೆ, ಆ ಕಡೆ ತಿರುಗಿಸೋದಕ್ಕೆ, ಈ ಕಡೆ ತಿರುಗಿಸೋದಕ್ಕೆ ಕಲಿತಾರೆ. ನೆಕ್ಸ್ಟ್ ಇನ್ನೊಂದು ಟೆಕ್ನಿಕ್ ನಾನು ಯೂಶಲಿ ಯೂಸ್ ಮಾಡಲ್ಲ, ನೀವು ಯೂಸ್ ಮಾಡಬಹುದು. ಇದು ಯಾವುದು ಅಂತಂದ್ರೆ ಸೋಫಾ ಮೇಲೆ ಕುತ್ಕೊಂಡಿರ್ತೀರಾ ಅಂತ ಅನ್ಕೊಳ್ಳಿ. ನಿಮ್ಮ ಕಾಲ್ ಮೇಲೆ ಮಗುನ ಮಲಗಿಸ್ಕೊಳ್ಳೋದು. ಈ ರೀತಿ ನಿಮ್ಮ ಒಂದು ಕಾಲ್ನ ಏನು ಕ್ರಾಸ್ ಲೆಗ್ ಅಂತ ಏನ್ ಹೇಳ್ತೀವಿ ಆ ರೀತಿ ಮಾಡಿಸ್ಕೊಂಡು ಈ ರೀತಿ ಮಗುನ ಮಲಗಿಸ್ಕೊಳ್ಳೋದು. ದೇ ವಿಲ್ ಬಿ ಮೋರ್ ಕಂಫರ್ಟಬಲ್ ಇನ್ ದಿಸ್ ಪೊಸಿಷನ್ ಆಲ್ಸೋ. ಆ ಕಡೆಯಿಂದ ಈ ಕಡೆ ತಿರುಗ್ತಾ ಇರ್ತಾರೆ. ಸೊ ಈ ಟೈಮಲ್ಲಿ ಜಾಸ್ತಿ ಡ್ರೂಲಿಂಗ್ ಆಗ್ತಾ ಇರುತ್ತೆ ಅಂಡ್ ಕಕ್ತಾರೆ. ಕಕ್ಬಾರ್ದು ಅಂತಂದ್ರೆ ಏನ್ ಸ್ಟೆಪ್ಸ್ ನ ಫಾಲೋ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ಆಯ್ತು 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 ಟಮಿ ಟೈಮ್ ಆಯ್ತು. ಇನ್ನೊಂದು 2 seconds ಇದೆ ಅಷ್ಟೇ. ಓಕೆ. ಅಂಡ್ ನೆಕ್ಸ್ಟ್ ನನಗೆ ಇಷ್ಟವಾಗಿರುವಂತಹ ಒಂದು ಟೆಕ್ನಿಕ್ ಅದು ಯಾವುದು ಅಂತಂದ್ರೆ ಈ ರೀತಿ ಮಗುನ ನೀವು ಯಾವ ರೀತಿ ಗೊತ್ತಾ, ಇದನ್ನ ಟೈಗರ್ ಆನ್ ಟ್ರೀ ಅಂತ ಹೇಳ್ತಾರೆ. ಸೊ ಅದ್ ಯಾವುದು ಅಂತಂದ್ರೆ
ಈ ರೀತಿ ನಿಮ್ಮ ಕೈ ಮೇಲೆ ನಿಮ್ಮ ಮಗು ಮಲ್ಕೊಂಡಿರೋದು ಈ ರೀತಿ. ದಿಸ್ ಆಲ್ಸೋ ದಿ ಎಂಜಾಯ್ ಲೈಕ್ ಎನಿಥಿಂಗ್ ಅಂತಾನೆ ಹೇಳ್ಬೋದು. ಈ ರೀತಿ ಕತ್ನ ಅಳ್ಳಾಡ್ಸೋದಕ್ಕೆ, ಕತ್ನ ಇದ್ ಮಾಡೋದಕ್ಕೆ ದೇ ಜಸ್ಟ್ ಲರ್ನ್. ಈ ರೀತಿ ಮಾಡಿದಾಗ ಚೆನ್ನಾಗಿ ಬರ್ಪ್ ಸಹ ಮಾಡ್ತಾರೆ. ಬರ್ಪ್ ಮಕ್ಕಳು ಸರಿಯಾಗಿ ಮಾಡ್ತಿಲ್ಲ ಅಂತ ಅನ್ನುವಂತಹ ಅಮ್ಮಂದಿರು ಪ್ಲೀಸ್ ಫಾಲೋ ದಿಸ್ ಟೆಕ್ನಿಕ್. ಈ ಟೆಕ್ನಿಕ್ ಅಂತೂ ತುಂಬಾ ಚೆನ್ನಾಗಿ ಬರ್ಪ್ ಮಾಡ್ತಾರೆ, ಈಸಿಯಾಗಿ ಎತ್ಕೊಂಡು ಓಡಾಡ್ಬೋದು. ಅದಕ್ಕೆ ಹೇಳೋದು ಟೈಗರ್ ಆನ್ ದ ಟ್ರೀ ಅಂತ. ಇದಕ್ಕೆ ಈ ರೀತಿ ನಂಗೆ ಬೋರ್ ಆದಾಗ ಯಾವಾಗ್ಲೂ ಯೂಶಲಿ ರೂಮಲ್ಲೇ ಇರ್ತೀವಲ್ಲ ಬಾಣಂತನ, ಇಟ್ಸ್ ನಥಿಂಗ್ ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ವಿ ಸ್ಪೆಂಡ್ ಅವರ್ ಟೈಮ್ ಇನ್ ರೂಮ್ ಅಲ್ಲ. ಸೊ ನಾನು ಏನಾದ್ರೂ ಬೋರ್ ಆದಾಗ ಈ ರೀತಿ ನಂಗೆ ಈ ರೀತಿ ಮುದ್ದು ಮಾಡಕ್ ತುಂಬಾ ಇಷ್ಟ ಆಗುತ್ತೆ, ಹಿಂಗೆ ಕ್ಯೂಟು ಮುದ್ದು ಮಾಡಕ್ಕೆ. ಸೊ ಹಿಂಗೆ ಹಾಕೊಂಡು ಓಡಾಡ್ತಾ ಇರ್ತೀನಿ ಹಿಂಗೆ. 2 ಕೈನೂ ಇಟ್ಕೊಳ್ಬಹುದು ಸೇಫ್ಟಿಗೆ, ಅಥವಾ 1 ಕೈ ಇಸ್ ಆಲ್ಸೋ ಫೈನ್. ಅಂಡ್ ಟ್ಯಾಪ್ ಆನ್ ಬ್ಯಾಕ್. ಓಕೆ, ಈ ಎಲ್ಲ ಟೆಕ್ನಿಕ್ಸು ಟಮ್ಮಿ ಟೈಮ್ಗೆ ಹೆಲ್ಪ್ ಆಗುತ್ತೆ. ಇಷ್ಟು ತನಕ ನಾವು ಯಾವ್ಯಾವ ಮೆಥಡ್ಸ್ ಅಲ್ಲಿ ನಾವು ಟಮ್ಮಿ ಟೈಮ್ ನ ಮಾಡ್ಬೋದು, ಯಾವಾಗಿಂದ ಮಾಡ್ಬೋದು ಅಂತ ಬೇಸಿಕ್ ಆಗಿ ನೋಡಿದ್ವಿ. ಈಗ ಬೆನಿಫಿಟ್ಸ್ ನ ಹೇಳ್ತಾ ಹೋಗ್ತೀನಿ. ಏನೆಲ್ಲ ಬೆನಿಫಿಟ್ಸ್ ಇದೆಪ್ಪ ಈ ಟಮ್ಮಿ ಟೈಮ್ ಮಾಡೋದ್ರಿಂದ, ಅಂಡ್ ಆಲ್ಸೋ ಪ್ರಿಕಾಷನ್ಸ್ ಸಹ ಹೇಳ್ತೀನಿ. ಫಸ್ಟ್ ಬೆನಿಫಿಟ್ಸ್ ಜೊತೆಗೆ ಸ್ಟಾರ್ಟ್ ಮಾಡೋದಾದ್ರೆ, ವಾಟ್ ಇಸ್ ದ ಬೆನಿಫಿಟ್ಸ್? ಕೆಲವರು ಕೇಳ್ತಾರೆ ಟಮ್ಮಿ ಟೈಮ್ ಮಾಡ್ಲೇಬೇಕಾ, ಇಸ್ ಇಟ್ ರಿಯಲಿ ನೆಸೆಸರಿ ಅಂತಂದ್ರೆ, ಎಸ್ ಡೆಫಿನೆಟ್ಲಿ ಇಟ್ಸ್ ನೆಸೆಸರಿ. ಮಕ್ಕಳ ಮೈಲ್ ಸ್ಟೋನ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಅವರ ಒಂದು ಕಂಪ್ಲೀಟ್ ಕೋರ್ ಸ್ಟ್ರೆಂತ್ಗೆ ಇದು ತುಂಬಾ ಸಹಾಯ ಮಾಡುತ್ತೆ. ಮಿಸ್ ಮಾಡಕ್ ಹೋಗ್ಬೇಡಿ. ನೀವು ಮಿಸ್ ಮಾಡಿದ್ರೆ ಯೂಶಲಿ ಏನ್ ಹೇಳ್ತೀವಿ ಗೊತ್ತಾ, ಟಮ್ಮಿ ಟೈಮ್ ನ ಯಾವಾಗ ಶುರು ಮಾಡ್ಬೇಕು ಅನ್ನೋದು ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ. ಹುಟ್ಟಿದ ಒಂದು 3-4 ಡೇಸ್ ಇಂದಾನೆ ಶುರು ಮಾಡ್ಬೇಕು. ಮಕ್ಕಳು ರೋಲ್ ಓವರ್ ಆಗ್ತಾರಲ್ಲ, ಸೊ ಅಲ್ಲಿವರೆಗೂ ಅಷ್ಟೇನೆ ಟಮ್ಮಿ ಟೈಮ್ ವರ್ಕ್ ಆಗೋದು. ಏನಕ್ಕಂತಂದ್ರೆ ಟಮ್ಮಿ ಟೈಮ್ ಹಾಕಿದ ತಕ್ಷಣ ಅವರೇ ರೋಲ್ ಓವರ್ ಆಗಿ ಕುತ್ಕೊಳ್ಳೋದಕ್ಕೆಲ್ಲ ಶುರು ಆದ್ಮೇಲೆ ದೇ ವೋಂಟ್ ಡೂ ಟಮ್ಮಿ ಟೈಮ್. ಅದನ್ನ ಅರ್ಥ ಮಾಡ್ಕೊಳ್ಳಿ. 0 to 3 months ಬೆಸ್ಟ್ ಟೈಮ್ ಫಾರ್ ಟಮ್ಮಿ ಟೈಮ್. ದಟ್ ಇಸ್ ಒನ್. ನೆಸೆಸರಿನಾ ಅಂತಂದ್ರೆ ಎಸ್ 100% ಅಲ್ಲ 1000% ನೆಸೆಸರಿ ಇದೆ. ಅಂಡ್ ನೆಕ್ಸ್ಟ್ ಇಸ್, ಎದ್ಬಿಟ್ರೆ ನನ್ನ ಮಗಳು ಅದಿತಿ ಎದ್ಬಿಟ್ರು. 1 ಸೆಕೆಂಡ್. ನಂಗೆ ಎದ್ದಿದ ತಕ್ಷಣ ಅದಿತಿನ ಹಗ್ ಮಾಡಬೇಕು, ಇಲ್ಲ ಅಂತಂದ್ರೆ ಬೇಜಾರಾಗಿ ಬರುತ್ತೆ. ಯಾ, ಸೊ ಸೆಕೆಂಡ್ ಏನು ಅಂತಂದ್ರೆ, ಮೈಲ್ ಸ್ಟೋನ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಮಗು ಕತ್ ನಿಲ್ಲೋದಕ್ಕೂ ಸಹ ಹೆಲ್ಪ್ ಆಗುತ್ತೆ. ಬೇಗ ಯೂಶಲಿ ಟಮ್ಮಿ ಟೈಮ್ ಮಾಡುವಂತಹ ಕರೆಕ್ಟ್ ಆಗಿ ಮಾಡಿದ್ರೆ ಟಮ್ಮಿ ಟೈಮ್ ಬೇಗ ಮೈಲ್ ಸ್ಟೋನ್ ರೀಚ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಕತ್ ನಿಲ್ಲೋದಕ್ಕೆ, ರೋಲ್ ಓವರ್ ಆಗೋದಕ್ಕೆ, ಅದಾದ್ಮೇಲೆ ತೆವಳೋದಕ್ಕೆ, ಆ ಕಡೆಯಿಂದ ಈ ಕಡೆ ರೋಲ್ ಓವರ್ ಆದ್ಮೇಲೆ ತೆವಳ್ತಾರಲ್ಲ, ಕುತ್ಕೊಳ್ಳೋದು, ನಿಂತ್ಕೊಳ್ಳೋದು, ನಡೆಯೋದು, ಅದೆಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಅಂಡ್ ನೆಕ್ಸ್ಟ್, ಮಕ್ಕಳ ಬೋನ್ ಸ್ಟ್ರೆಂತ್ಗೂ ಸಹ ತುಂಬಾ ಸಹಾಯ ಮಾಡುತ್ತೆ. ಮಕ್ಕಳುಗಳಿಗೆ ಈ ಒಂದು ಕೋರ್ ಸ್ಟ್ರೆಂತ್ ಅಂತ ಹೇಳ್ತೀವಲ್ಲ, ಸೊ ಕತ್ತು ಟಮ್ಮಿ ಟೈಮ್ ಹಾಕಿದಾಗ ಹಿಂಗೆ ಎತ್ತಿ 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 ಕೋರ್ ಸ್ಟ್ರೆಂತ್ ಚೆನ್ನಾಗಿ ಬರುತ್ತೆ, ಬೋನ್ ಸ್ಟ್ರೆಂತ್ ಚೆನ್ನಾಗುತ್ತೆ ಮಕ್ಕಳಿಗೆ. ಅಂಡ್ ನರ್ವಸ್ ಸಿಸ್ಟಮ್, ಬ್ರೈನ್ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗುತ್ತೆ ಈ ಒಂದು ಟಮ್ಮಿ ಟೈಮ್ ಮಾಡೋದ್ರಿಂದ. ಅಂಡ್ ಆಲ್ಸೋ ಅವಾಗಲೇ ಹೇಳ್ದಂಗೆ ಅವರ ಮೈಲ್ ಸ್ಟೋನ್ಸ್ ರೀಚ್ ಮಾಡೋದಕ್ಕೆ ಬೇಗ ಸಹಾಯ ಆಗುತ್ತೆ ಈ ಟಮ್ಮಿ ಟೈಮ್. ಅಂಡ್ ನೆಕ್ಸ್ಟ್, ಹೆಡ್ ಕಂಟ್ರೋಲ್, ನೆಕ್ ಕಂಟ್ರೋಲ್ ಎಲ್ಲ ಬೇಗ ಚೆನ್ನಾಗಿ ಬರುತ್ತೆ. ಅಂಡ್ ಆಲ್ಸೋ ಅವರ ಒಂದು ಬ್ಯಾಕ್ ನೆಕ್ ಅಂದ್ರೆ ಹಿಂದೆಗಡೆ ಕತ್ತು, ಈಗ ಮಗು ಇವಾಗ ಟಮ್ಮಿ ಟೈಮ್ ಮಾಡ್ತಿದೆ ಅಂತ ಅನ್ಕೊಳ್ಳಿ. ಸೊ ಅವರ ಈ ಒಂದು ಸೊಂಟದ ಭಾಗಕ್ಕೆ, ಬೆನ್ನಿನ ಭಾಗಕ್ಕೆ, ಬೆನ್ನಿನ ಮೂಳೆ, ಸ್ಪೈನಲ್ ಕಾರ್ಡ್ಗೆಲ್ಲ ತುಂಬಾ ಚೆನ್ನಾಗಿ ಸ್ಟ್ರೆಂತ್ ಸಿಗುತ್ತೆ. ಅಂಡ್ ಐ ಹ್ಯಾಂಡ್ ಕೋಆರ್ಡಿನೇಷನ್ ಸಹ ಬರುತ್ತೆ. ಮಗು ಕೈನ ಇದ್ ಮಾಡೋದಕ್ಕೆ ಕಲಿಯುತ್ತೆ, ಮುಂದೆ ಏನಾದ್ರೂ ಇದ್ರೆ ರೀಚ್ ಮಾಡೋದಕ್ಕೆ ಕಲಿಯುತ್ತೆ. ಐ ಹ್ಯಾಂಡ್ ಕೋಆರ್ಡಿನೇಷನ್ ಬಂದ್ರೆ ಬ್ರೈನ್ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗುತ್ತೆ. ಅಂಡ್ ಲಾಸ್ಟ್, ಫ್ಲಾಟ್ ಹೆಡ್ ನ ನಾವು ಈ ಒಂದು ಟಮ್ಮಿ ಟೈಮ್ ಮಾಡೋದ್ರಿಂದ ತುಂಬಾ ಚಾನ್ಸಸ್ ಅಲ್ಲಿ ಡಿಕ್ರೀಸ್ ನ ಮಾಡ್ಬೋದು. ಅಂಡ್ ನಾನು ಟಮ್ಮಿ ಟೈಮ್ ನ ಅದಿತಿಗೂ ಜಾಸ್ತಿ ಮಾಡಿದ್ದೀನಿ, ಅಂಡ್ ಲಿಟಲ್ ಲೇಗೂ ಸಹ ತುಂಬಾ ಜಾಸ್ತಿ, ಅಂದ್ರೆ ಸೇಮ್ ವಾಟ್ ಎವರ್ ಐ ಹ್ಯಾವ್ ಫಾಲೋಡ್ ವಿತ್ ಅದಿತಿ, ಐ ಆಮ್ ಡೂಯಿಂಗ್ ದ ಸೇಮ್ ವಿತ್ ಲಿಟಲ್ ಲೇ. ಫ್ಲಾಟ್ ಹೆಡ್ ಇಬ್ರಿಗೂ ಆಗಿಲ್ಲ. ಫ್ಲಾಟ್ ಹೆಡ್ ಆದ್ರೆ ಕಂಪ್ಲೀಟ್ ಹಿಂದೆಗಡೆ ತಟ್ಟೆ ತರ ಆಗ್ಬಿಡುತ್ತೆ, ಕಂಪ್ಲೀಟ್ ಫ್ಲಾಟ್ ಆಗ್ಬಿಡುತ್ತೆ. ಅದನ್ನ ಅವಾಯ್ಡ್ ಮಾಡ್ಬೇಕು ಅಂತಂದ್ರೆ ಯು ಕ್ಯಾನ್ ಡೂ ಅ ಟಮ್ಮಿ ಟೈಮ್. ಟಮ್ಮಿ ಟೈಮ್ ಬೆಸ್ಟ್ ಆಗುತ್ತೆ. ಸಿಂಪಲ್ ಟಿಪ್ ಏನು ಅಂತಂದ್ರೆ, ದಿನಕ್ಕೆ 15 ನಿಮಿಷ ಮಾಡಿ, 3 ನಿಮಿಷ ಅವಾಗ ಮಾಡ್ಬೋದು. ಪ್ರಿಕಾಷನ್ಸ್ ನ ಮಾತಾಡೋಣ ಇವಾಗ. ಸೊ ಪ್ರಿಕಾಷನ್ಸ್ ಅಂತಂದ್ರೆ, ಟಮ್ಮಿ ಟೈಮ್ ಓನ್ಲಿ ವೆನ್ ಬೇಬಿ ಇಸ್ ಅಲರ್ಟ್ ಅಂಡ್ ಅವೇಕ್. ಮಗು ನಿದ್ದೆ ಮಾಡ್ತಿದ್ದಾಗ ಟಮ್ಮಿ ಟೈಮ್ ಮಾಡಿದ್ರೆ ನೋ, ದಟ್ಸ್ ನಾಟ್ ಅ ಟಮ್ಮಿ ಟೈಮ್. ಅದನ್ನ ಟಮ್ಮಿ ಟೈಮ್ ಅಂತ ನಾವು ಹೇಳಲ್ಲ. ಅದಿತಿಗೆ ಇವತ್ತು ನಾನು ಡಿಫ್ರೆಂಟ್ ಆಗಿ ಬಟ್ಟಿಟ್ಟಿದ್ದೆ, ಮುದ್ದು ತರ ಕಾಣಿಸ್ತಿದ್ದಾರೆ, ಮುದ್ದು ಲಕ್ಷ್ಮಿ ಯಾ. ಸೊ ಟಮ್ಮಿ ಟೈಮ್ನ ಮಗು ನಿದ್ದೆ ಮಾಡಿದಾಗ ಹಾಕ್ಬೇಡಿ. ಮಗು ಎದ್ದಿರ್ಬೇಕು, ಅಲರ್ಟ್ ಆಗಿರ್ಬೇಕು. ಅವಾಗ್ಲೂ ನಾನು ವಿಡಿಯೋದಲ್ಲಿ ತೋರಿಸ್ತೆ, ಮಗು ಏನಾದ್ರೂ ಮೂಗ್ ಮುಚ್ಕೊಂಡ್ಬಿಟ್ರೆ ಏನಪ್ಪಾ ಅನ್ನೋದು. ಯಾ ಸರ್ವೈವರ್ಸ್, ನಮಗಿಂತ ಅವ್ರು ತುಂಬಾ ಚಾಣಾಕ್ಷರ ಇರ್ತಾರೆ, ವೆರಿ ಟ್ಯಾಲೆಂಟೆಡ್, ಅವ್ರಿಗೆ ಗೊತ್ತು ಹೇಗೆ ಉಸಿರಾಡ್ಬೇಕು ಅಂತ. ಮೇಕ್ ಶ್ಯೂರ್, ಪ್ರಿಕಾಷನ್ ಅಲ್ಲಿ ವಾಟ್ ಯು ಹ್ಯಾವ್ ಟು ಮೇಕ್ ಶ್ಯೂರ್ ಅಂತಂದ್ರೆ, ಅಡಲ್ಟ್ ಸೂಪರ್ವಿಷನ್ ಇರಲೇಬೇಕು ನೀವು ಟಮ್ಮಿ ಟೈಮ್ಗೆ ಹಾಕಿದಾಗ. ಯಾರು ಇಲ್ಲ ಟಮ್ಮಿ ಟೈಮ್ ಹಾಕ್ಬಿಟ್ಟು ನಾನು ಆಚೆ ಹೋಗ್ಬಿಟ್ಟು ಏನೋ ಮಾಡ್ಕೊಂಡು ಬರ್ತೀನಿ, ಕೆಲಸ ಮಾಡ್ಕೊಂಡು ಬರ್ತೀನಿ, ಅದ್ ಮಾಡ್ಕೊಂಡು ಬರ್ತೀನಿ, ಮಗು ಟಮ್ಮಿ ಟೈಮ್ ಇರ್ಲಿ ನಾನು ಆಚೆ ಹೋಗ್ತೀನಿ, ನೋ.
ದೇರ್ ಶುಡ್ ಬಿ ಆಲ್ವೇಸ್ ಅನ್ ಅಡಲ್ಟ್ ಸೂಪರ್ವಿಷನ್. ಮಗು ಪಕ್ಕದಲ್ಲಿ ಯಾರಾದ್ರೂ ಒಬ್ರು ಇರಲೇಬೇಕು ಮಗು ಟಮ್ಮಿ ಟೈಮಲ್ಲಿ ಇದ್ದಾಗ. ನೆಕ್ಸ್ಟ್, ಡೋಂಟ್ ಡೂ ರೈಟ್ ಆಫ್ಟರ್ ಫೀಡಿಂಗ್. ಈಗ ಫೀಡಿಂಗ್ ಮಾಡ್ಸಿರ್ತೀನಿ ತಕ್ಷಣನೇ ಟಮ್ಮಿ ಟೈಮ್ ಹಾಕ್ಬೇಕಾ? ನೋ, ಪ್ಲೀಸ್ ಮಿನಿಮಮ್ 30 ಮಿನಿಟ್ಸ್ ಆದ್ಮೇಲೆ ಹಾಕಿ, 1 hour ಆದ್ಮೇಲೆ ಟಮ್ಮಿ ಟೈಮ್ ಮಾಡ್ಬೋದು. ಕೆಲವೊಂದ್ಸಲ ಮಕ್ಕಳು ನಿದ್ದೆ ಮಾಡ್ಬಿಡ್ತಾರೆ. ನನಗೆ ಯಾವ ರೀತಿ ಆಗುತ್ತೆ ಅಂತಂದ್ರೆ ಲಿಟಲ್ಗೆ ನಾನು ಟಮ್ಮಿ ಟೈಮ್ ಹಾಕದೆ ನೈಟ್ ಟೈಮ್, ಅಂದ್ರೆ ನೈಟ್ ಟೈಮ್ ಅಂತಂದ್ರೆ ಅರೌಂಡ್ ಆಫ್ಟರ್ 7-8. ಯಾಕಂತಂದ್ರೆ ಬೆಳಗ್ಗೆ ಕಂಪ್ಲೀಟ್ ತುಂಬಾ ಚೆನ್ನಾಗಿ ನಿದ್ದೆ ಮಾಡ್ತಾರೆ. ನೈಟು ಇವಾಗ ನಿದ್ದೆ ಮಾಡೋದಕ್ಕೆ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಶಿ ಸ್ಲೀಪ್ಸ್ ಅ ಲಾಟ್, ಟಚ್ ವುಡ್. ಯಾ, ಸೊ ಆ ರೀತಿ. ಸೊ ನನಗೆ ಆ ಡ್ಯೂರೇಷನ್ ಅಲ್ಲಿ ಒಂದು ಇಲ್ಲ ಅಂತಂದ್ರೆ ಒಂದು 30 ಮಿನಿಟ್ಸ್ ಆದ್ರೂ ಹಾಕಿರ್ತೀನಿ, 5 ನಿಮಿಷ. ಅಂಡ್ ಆಲ್ಸೋ ಆಫ್ಟರ್ 7-8ಗೆ ಅವರು ಜಾಸ್ತಿ ಹಾಲು ಕುಡಿಯೋದಿಲ್ಲ. ಶಿಲ್ ಬಿ ಪ್ಲೇಫುಲ್. ಸೊ ಅದಕ್ಕೋಸ್ಕರ ನಾನು ಟೈಮಿಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಅದನ್ನ ಮೇಕ್ ಶೋರ್ ಮಾಡ್ತೀನಿ. ಮಿನಿಮಮ್ 30 ಮಿನಿಟ್ಸ್ ಆದ್ಮೇಲೆ ಫೀಡ್ ಆದ್ಮೇಲೆ 30 ಮಿನಿಟ್ಸ್ ಆಫ್ ಫೀಡ್ ಆದ್ಮೇಲೆ ನೀವು ಬರ್ತ್ ಚೆನ್ನಾಗಿ ಮಾಡಿಸಿ ನೀವು ಟೈಮಿಗೆ ಹಾಕ್ಬೋದು. ಅಂಡ್ ಆಲ್ಸೋ 1 hour ಆದ್ಮೇಲೆ ಹಾಕಿ. ಅಂಡ್ ನೆಕ್ಸ್ಟ್ ಇನ್ನೊಂದು ಏನು ಇಂಪಾರ್ಟೆಂಟ್ ಗೊತ್ತಾ, ದಯವಿಟ್ಟು ಬೆಡ್ ಮೇಲೆ ಹಾಕಿ. ನಾನು ಏನೇನು ತೋರಿಸ್ದೆ, ಬ್ಲ್ಯಾಂಕೆಟ್ ಮೇಲೆ, ಆಮೇಲೆ ಟವಲ್ ಅಥವಾ ಒಂದು ಚಿಕ್ಕ ಬ್ಲ್ಯಾಂಕೆಟ್ ಮೇಲೆ ಮಾತ್ರ ಹಾಕಿ. ದಯವಿಟ್ಟು ನೆಲದ ಮೇಲೆ, ಚಾಪೆ ಮೇಲೆಲ್ಲ ಹಾಕಕ್ಕೆ ಹೋಗ್ಬಿಡಿ. ಮಗು ಸಡನ್ ಆಗಿ ಒಡ್ಕೊಳ್ಳೋ ಚಾನ್ಸಸ್ ಇರುತ್ತೆ, ತಲೆಗೂ ಹೇಟ್ ಆಗುವಂಥ ಚಾನ್ಸಸ್ ಇರುತ್ತೆ. ದಯವಿಟ್ಟು ಆ ರೀತಿ ಮಾಡಕ್ ಹೋಗ್ಬಿಡಿ. ಬೆಡ್ ಇಸ್ ದ ಬೆಸ್ಟ್ ಆಪ್ಷನ್. ಅಥವಾ ಒಂದು ಸಾಫ್ಟ್ ಸರ್ಫೇಸ್ ಇರುವಂತಹ ಒಂದು ಇದು ಸೋಫಾ ಮೇಲೂ ಹಾಕ್ಬೋದು. ಇಫ್ ಯು ಆರ್ ವಿತ್ ಯುವರ್ ಚೈಲ್ಡ್, ಸೇಫ್ಟಿ ನೋಡ್ಕೊಳ್ಳಿ. ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಟಮ್ಮಿ ಟೈಮ್ನ ಮಾಡಿ, ಪ್ಲೀಸ್ ಮಾಡಿ. ಮಕ್ಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಪಾಪು ತುಂಬಾ ಚೆನ್ನಾಗಿ ಟಮ್ಮಿ ಟೈಮ್ ಮಾಡ್ತಾರೆ ಅಲ್ಲ. ಅದೇ ರೀತಿ ನಾವು ಆಟ ಆಡ್ತೀವಿ ಅಲ್ಲ ಪಾಪನ್ ಜೊತೆ, ತುಂಬಾ ಚೆನ್ನಾಗಿ ನಾವು ಎಂಜಾಯ್ ಮಾಡ್ತೀವಿ ಲಿಟಲ್ ಟಮ್ಮಿ ಟೈಮ್ ಮಾಡಿ. ಶಿ ಹ್ಯಾಸ್ ಡೆವಲಪ್ಡ್ ಅ ಲಾಟ್. ತುಂಬಾ ಚೆನ್ನಾಗಿ ಡೆವಲಪ್ ಆಗಿದ್ದಾರೆ ಟಮ್ಮಿ ಟೈಮ್ ವಿಚಾರದಲ್ಲಿ. ದರ್ ಇಸ್ ಅ ಹ್ಯೂಜ್ ಒಂದು ಮೈಲ್ ಸ್ಟೋನ್ ರೀಚ್ ಚೆನ್ನಾಗಿ ಆಗಿದೆ ಟಮ್ಮಿ ಟೈಮ್ ಅಲ್ಲಿ. ಸ್ಟಾರ್ಟಿಂಗು ಒಂದ್ ಕಡೆ ಮಾತ್ರ ತಿರುಗಿಸ್ಕೊಳ್ತಿದ್ರು, ಅದಾದ್ಮೇಲೆ 2 ಕಡೆ ಶುರು ಆಯ್ತು. ಅದಾದ್ಮೇಲೆ ಫಾಸ್ಟ್ ರಿಗರ್ಸ್ ಆ ಕಡೆ ಆ ಕಡೆ ಅದು ಶುರು ಆಯ್ತು. ಈಗ ಒಂದ್ ಇಲ್ಲ ಅಂತಂದ್ರು 30 to 40 ಸೆಕೆಂಡ್ಸ್ ಒಂದೇ ಕಡೆ ಕತ್ತೆತ್ಕೊಂಡು ಈ ರೀತಿ ಮೊಲದ ಮರಿ ತರ ನೋಡ್ತಾ ಇರ್ತಾರೆ. ಸೊ ಆ ರೀತಿ ಆಗಿದೆ. ನಾನು ಎಲ್ಲ ವಿಚಾರ ನಿಮ್ಮ ಹತ್ರ ಹೇಳಿದ್ದೀನಿ, ಯಾವುದೂ ಮರಿಬಾರ್ದು ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಪಾಯಿಂಟ್ಸ್ ಮಾಡ್ಕೊಂಡು ಬೆನಿಫಿಟ್ಸು, ಪ್ರಿಕಾಷನ್ಸು, ಯಾವಾಗ ಶುರು ಮಾಡಬೇಕು ಎಲ್ಲಾನು ಹೇಳಿದ್ದೀನಿ. ಎಲ್ಲಾನು ನೀವು ಮಾಡಿ. ನಿಮ್ಮ ಮಗುಗೇನಾದ್ರೂ ಆಲ್ರೆಡಿ 3 months ಆಗಿದೆ ಅಂತಂದ್ರೆ ಇವಾಗ ಅಟ್ಲೀಸ್ಟ್ ಇವಾಗಿಂದ ಶುರು ಮಾಡಿ. ನಥಿಂಗ್ ಇಸ್ ಲೇಟ್ ಅಂತ ಹೇಳ್ತೀವಿ, ಬಟ್ ಟಮ್ಮಿ ಟೈಮ್ನ ಮಾಡೋದಂತೂ ಮಿಸ್ ಮಾಡಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ನಾನು ಯಾವ್ದು ಪ್ಲಾನ್ ಮಾಡ್ತಿದ್ದೀನಿ ಗೊತ್ತಾ, ಮಗು ಹುಟ್ಟಿದ ತಕ್ಷಣ ಯಾವ ರಿಫ್ಲೆಕ್ಸ್ನ ನೋಡಬೇಕು ಅದನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಅದಾದ್ಮೇಲೆ ತುಂಬಾ ಸ್ವಾಡ್ಲಿಂಗ್ ಬಗ್ಗೆ ಬರುತ್ತೆ. ಯಾಕೆ ನೀವು ಲಿಟಲ್ ಹೇಗೆ ಸ್ವಾಡ್ಲಿಂಗ್ ಮಾಡಲ್ವಾ, ಮಾಡ್ತಿದ್ದೀರಾ ಅಥವಾ ನಮಗ್ ತೋರಿಸ್ತಿಲ್ವಾ, ಮಾಡ್ತಿಲ್ಲ ಅಂತಂದ್ರೆ ಯಾಕೆ ಮಾಡ್ತಿಲ್ಲ ಅಂತ ಕೇಳ್ತಿದ್ರೆ, ನಾನು ಇದುವರೆಗೂ ಲಿಟಲ್ ಹೇಗೆ ಸ್ವಾಡ್ಲಿಂಗ್ ಮಾಡಿಲ್ಲ. ಈವನ್ ವಿತ್ ಅದಿತಿ ನಾನು ಸ್ವಾಡ್ಲಿಂಗ್ ಒಂದಿನೂ ಮಾಡಿಲ್ಲ. ಮಾಡಬಾರ್ದು. ಯಾಕೆ ಮಾಡಬಾರ್ದು, ಏನಕ್ಕೆ ನಾನು ಮಾಡಿಲ್ಲ, ಅದನ್ನ ಎಲ್ಲನೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಕಮಿಂಗ್ ಡೇಸ್ ಅಲ್ಲಿ ನೀವು ಇದೇ ರೀತಿ ವೆರಿ ಇನ್ಫಾರ್ಮೇಟಿವ್ ವ್ಲಾಗ್ಸ್ನ ನೋಡ್ತಾ ಇರ್ತೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ಲೈಕ್ ಮಾಡಿ. ತುಂಬ ಜನ ನೋಡ್ತಾರೆ ವಿಡಿಯೋಸ್ನ, ಲೈಕ್ ಮಾಡಲ್ಲ. ಐ ಡೋಂಟ್ ನೋ ವೈ. ಪ್ಲೀಸ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣವಾ. ಬಾಯ್.